ಏಯ್ ಏನ್ ಮಾಡಕತ್ತಿಲೆ? ಹೋಮ್ವರ್ಕ್ ಪಾ ಬಿಡ್ಲಿ ಹೂ ಮಾಡ್ಬೇಡ. ಇಕೆ ಮತ್ ನಾ ಹೋಮ್ವರ್ಕ್ ಮಾಡ್ಲಿಕ್ಕೆ ಅಂದ್ರ ನೋಡ್ ನಮ್ ಟೀಚರ್ ಫೋನ್ ಹಚ್ಚಿ ನಿಂಗ ಬೈತಾರ. ಫೋನ್ ಹಚ್ಚಲಿ ಅಂತೇಳಿ ಮಗನ ನಿನಗೆ ಹೇಳಿದ್ದ. ಏ ಮಾಡ್ಲೆ ಹೋಮ್ವರ್ಕ್ ಮಾಡ್ಲೆ. ಏನ ಒಳಗ್ ಒಂದು ಕೆಲಸ ಆಗದಲ್ಲ ಬಗ್ಸಿ ಆಗದಲ್ಲ ಏನ ಹೋಮ್ವರ್ಕ್ ಮಾಡಂತ ಬೈದ್ನೆ ಅದಕ್ಕೆ ಹೇಳಾಕತ್ತಾನ. ಹೋಗು ಬಡ ಬಡ ನಾಷ್ಟಕ್ಕೆ ತುಂಬ ಹೊಟ್ಟಸತಿ. ಸುಮ್ಮನೆ ಇರ್ಲ ಹಂಗ ಮಸ್ಕಿರಿ ಮಾಡಿದ್ಯಾ. ಬರಿ ತಗೋರಿ ತಗೋರ್ಲ ಉಪ್ಪಿಟ್ಟ ನಾವಲ್ಲ ಮತ್ತೇನ್ ತಿಂತಿ ಬೇರೆ ಏನ್ರ ಮಾಡ ನಾ ಉಪ್ಪಿಟ್ಟು ಅಲ್ಲವ ನಂಗೆ ಉಪ್ಪಿಟ್ಟು ತಿನ್ನಂಗ ಆಗಲ್ಲ. ಪುಳಿಯೋಗರೆ ತಿಂತೀಯಾ? ಏ ನನಗೂ ಉಪ್ಪಿಟ್ಟು ತಿನ್ನಂಗ ಆಕತಿದ್ದಿಲ್ಲ. ನಾನು ಕೇಳ್ತಿದ್ ನೋಡತ್ತಾಗ ತಡಿ ಇವ್ ಮಾಡ್ಕೊಂಬಂದು ಕೊಟ್ಟ ಮ್ಯಾಲ ನಾ ಕೇಳ್ತೇನೆ. ಏ ತಗೋಲ ತಿನ್ನ. ಅವ ಇದೇನಿದ ಪುಳಿಯೋಗರೆ ಮತ್ತೆ ಪುಳಿಯೋಗರೆನ ತಿಂತಿನ ಅವತ್ತ ಒದಿಲ್ಲ ಜೋಕ್ಮಾರ ಬಾಯಾಗರ ಇಟ್ಕೊಂಡು ನೋಡ್ ಮೊದಲ ತಿಂದರ ನೋಡ್ಲಾ ಆಲ್ಕಟ ಬಡೆ ಉಪ್ಪಿಟ್ಟಿಗೆ ಪುಳಿಯೋಗರೆ ಹಾಕಿ. ಏನೋ ಉಪ್ಪಿಟ್ಟಿಗೆ ಪುಳಿಯೋಗರೆ ಏನ್ಲೇ? ರೀ ಬಿಸಿ ಉಪ್ಪಿಟ್ಟಕ್ಕಿಂತ ಬೆಳಗ್ಗೆ ಮಾಡಿದ ಉಪ್ಪಿಟ್ಟನ ಉಳಿದಿರ್ತತಲ್ಲ ಸಂಜೆ ಮುಂದೆ ಅದಕ್ಕೊಂಚೂರು ಬಾಳಿಗ್ಯಾಗ ಒಂದೇ ಒಂದು ಹನಿ ಎಣ್ಣೆ ಬಿಟ್ಟು ಏನು ಪುಳಿಯೋಗರೆ ಪುಡಿ ಹಾಕಿ ಸ್ವಲ್ಪ ಒಣಕಾರ ಒಗದು ಏನು ಉಪ್ಪು ಹಾಕಿ ಬಡ 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 ಉಪ್ಪಿಟ್ಟಿನಾಗ ಉಪ್ಪು ಇರ್ತೈತಿ ಬೇಡ ಉಪ್ಪು ತೆಗೆದು ಬಿಡ್ರಿ ಏನು ಹಾಕಿ ಉಪ್ಪಿಟ್ಟು ಹಾಕಿ ಕಲಸಿ ತಿಂದ್ಬಿಟ್ರೆ ಎಷ್ಟು ರುಚಿ ಆಕತ್ ಗೊತ್ತಾ? ಆಲ್ಕಟ ಬಾಡೆ ಪುಳಿಯೋಗರೆ ಬೇಕಂದಿಲ್ಲ ಅದ್ಕ ಮಾಡ್ಕೊಂಡ್ ಬಂದಿನಿ. ತಿನ್ನಂದ್ರೆ ತಿನ್ವಲ್ಲ ನೋಡಿ ಎಷ್ಟು ಇರ್ಬೇಕು. ತಿಂತೀಯೋ ಕಾಸ್ತ ಒಳಗಿಡ್ಲ ಚಲೋ ಇಲ್ಲ ಅಂದ್ರೆ ನಾ ತಿನ್ನಂಗಿಲ್ಲ. ಚಲೋ ಇಲ್ಲ ಅಂದ್ರೆ ತಿನ್ಬೇಡ ಈಗ ತಿಂದರ ನೋಡು. ಕಡ್ಲಿಬೇಳೆ ಮಸ್ತ್ ಆಗವ, ಶೇಂಗಾ ಕಾಳು ಮಸ್ತ್ ಆಗ್ಯಾವ, ಉಪ್ಪಿಟ್ಟು ಅಂತೂ ಅನ್ನ ಹೊತ್ತಾಗೈತೆ. ಮಸ್ತ್ ಆಗ್ಯಾವ. ತಿಂತೀಯವಲ್ಲೇ? ಅವ ಮಸ್ತ್ ಆಗೈತಿ ಇರ್ಲಿ. ಅದಕ್ಕೆ ಹೇಳಕ್ ತಿನ್ ನೋಡಂತೆ. ತಿನ್ನಕ್ಕಿಂತ ಮುಂಚೆ ಅಲ್ಲೇ ಅಂದ್ಬಿಡ್ತಾನ ನಿಮ್ಮ ನಿಗೊಂತಾರ ನಿಮ್ಮ ಅಪ್ಪಗೊಂತಾರ ಮಾಡಾಕಿದ್ದೇನು ಹೋಟೆಲ್ ಮಾಡಿ ಏನ್ ನೀನು? ಬೆಳಗ್ಗೆ ಮಾಡಿ ಹಾಕಷ್ಟದ್ ರಗಡಾಗಿ ಹೋಗಿರ್ತತಿ. ಮತ್ ಇದು ಬೇರೆ ರಾಡಿ ನಿನಗ. ನಾಳೆ ಬೇಕಾದ್ರೆ ದೋಸೆ ಮಾಡಿ ಕೊಡ್ತೇನೆ, ಇವತ್ತು ಉಪ್ಪಿಟ್ಟು ತಿಂದ ಹೇಳು. ಅವ ಸಾಲಿಗೋಲ್ಲ ಯಾಕ ಹೊಟ್ಟೆ ನೋವಾಕತ್ತವ. ನಿಂಗೆ ನೋದೆಲ್ಲ ಗೊತ್ತೈತಿ ನನಗ. ತಣ್ಣಗ ಏನೋ ಉಪ್ಪಿಟ್ಟು ತಿಂದು ಸಾಲಿಗೆ ಹೋಗೋದು ನೋಡು. ಇಂದ ನಾಟಕ ಎಲ್ಲ ನನ್ನ ತಲೆ ಇಟ್ಕೊಬೇಡ. ಮುಚ್ಕೊಂಡು ಸಾಲಿಗೆ ನಡಿ. ಫೀಸ್ ಕಟ್ಟೈತಿ ನೀನು. ಎರಡೆರಡು ದಿನಕ್ಕೊಮ್ಮೆ ಹೊಟ್ಟೆ ನೋವು ಆಗತೈತಿ ಅಂತ ಸಾಲಿ ಬಿಟ್ಟು ಮನ್ಯಾಗ ಕುಂದ್ರಾಕ ಏನು ಎರಡು ಎಮ್ಮಿ ತರ್ಲೇನ ಮೇಸ್ಕೊಂತ ಹೊಕ್ಕೇನ? ನಂಗೆಲ್ಲ ಗೊತ್ತೈತಿ ನಿನಗೆ. ಯಾವ್ದು ನೋವಾಗಿಲ್ಲ, ಮುಕ್ಕುಳು ನೋವಾಗಿಲ್ಲನ, ಕಾಲಾಟ ನೋವಾಗೈತನ, ತಣ್ಣಗೆ ಹೊಕ್ಕಿಯ ಏನು ಬಂದು ಟೀಚರ್ ಕಡೆ ಕೊಡ್ಲೇ ಅಲ್ಲಿ. ಓಯ್ ಅಕ್ಕಿನ ಏನಂತಿ ಇಂಗ್ಲೀಷ್ ಮೀಡಿಯಮ್ಗೆ ಹಾಕೈತಿ ಸಾಲಿಗೆ ಹೋಗೋದು ಬಿಟ್ಟು ಮಗ ಮನೆ ಹಾಕೊಂಡ್ಬರ್ತಾನಂತೀವ. ಗಿರ್ಜಿ ನನಗೂ ಅದ ನಮ್ನಿ ಉಪ್ಪಿಟ್ಟಿಗೆ ಪುಳಿಯೋಗರೆ ಹಾಕಿ ಕೊಡ್ಲೆ. ಬಿಸಿ ಉಪ್ಪಿಟ್ಟು ಪುಳಿಯೋಗರೆ ಹಾಕಿ ಕೊಡ್ಬೇಕನ್ರಿ ನಿಮ್ಗೆ? ಆ ಹುಡುಗನ ಕೇಳ್ತಂತ ಹಾಕಿ ಕೊಟ್ಟನಿ. ಅದು ಲಾಸ್ಟಿಗೆ ಚೀಟ್ನಾಗ ಉಳಿದಿತ್ತ ಹಂಗ ಇಟ್ರೆ ಹಾಳಾಕತ್ತಲ್ಲ ತಂಪಿಗೆ ಅಂತೇಳಿ ಹಾಕಿ ಕೊಟ್ಟನಿ. ಪುಳಿಯೋಗರೆ ಚೀಟು ಖಾಲಿನೂ ಆತು. ತಣ್ಣಗ ಉಪ್ಪಿಟ್ಟಿಗೆ ಒಂದು ತುಪ್ಪ ಹಾಕೇನಿ. ಏನ ತಿಂದು ಹೇಳ್ರಿ. ಯಾವಾಗ ನೋಡಿದ್ರು ಇದೊಂದು ಉಪ್ಪಿಟ್ಟು ಮಾಡಿ ಬಡದ್ ಬಿಡ್ತಿ ಅತ್ತಾಗ. ರುಚಿ 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 ಅಡಿಗೆ ತಿಂದು ಎಷ್ಟೋ ವರ್ಷ ಆಗ್ಬಿಟ್ಟತಿ. ನನಗಂತೂ ಅತ್ತಾಗ ಬಾಯಂದ್ ರುಚಿನ ಕಳ್ಕೊಂಡ್ಬಿಟ್ಟೇನತ್ತಾಗ. ಎಮ್ಮಿ ಯಾರು ಮಾಡಿ ಕೊಡ್ತಾರ ನಂಗೆ ಆಗ್ಬಿಟ್ಟತ್. ನನಗರ ಅತ್ತಾಗ ಎಮ್ಮಿ ತಿನ್ನಂಗಾಗೈತ್ಲೆ ನನಗೆ. ಎಮ್ಮಿ ಕೊಣ ಕುದ್ರಿ ಕೋಳಿ ಬೇಡನ? ಎಮ್ಮಿ ತಿಂತಾರಂತ ಹೇಳ್ರಿ. ತಿಂದು ಹೇಳ್ರಿ. ಆಮ್ಯಾಗ ಇನ್ನೊಂದು ಮಾತು, ಶಾಂತಕ್ಕ ಎಷ್ಟೋ ಸಲ ನಮ್ಗೆ ಎಷ್ಟು ಸಹಾಯ ಮಾಡ್ಯಾಳ ನಿಮ್ಗೆ ಗೊತ್ತೈತಿ. ಅದು ಅಲ್ಲದೆ ನಾನು ಅಕ್ಕಿ ಅಕ್ಕಂಗೆ ಜೊತೆ ನಡ್ಕೊಂಡೇವು. ಹೌದಾ? ಮೊಮ್ಮಕ್ಕಳಾಗ್ಯಾವು. ಈಗ ನಾಡ್ದದು ಹಿಂಗೆ ಹೆಸರಿಡೋದು ಕಾರ್ಯಕ್ರಮ ಮಾಡ್ತಾರೆ. ಅವಾಗ ಒಂದು ಅಂಗಿ ತೊಗೊಂಡು ಹೋಗ್ಲಿಲ್ಲ ಅಂದ್ರೆ ಏನು ಅನ್ಕೋಬೇಕು? ಅಲ್ಲ ಪಾಪ ಶಾಂತಕ್ಕೇನು ಬಾಯ್ಬಿಟ್ಟು ಕೇಳಲ್ಲ ಬಿಡು. ಆದರೂ ನಮ್ದೊಂದು ಗೌರವ ಅಂತ ಇರ್ತೈತಲ್ಲ, ಒಂದು ಅಂಗಿ ತೊಗೊಂಡು ಹೋಗ್ಬೇಕಿತ್ತನ. ಅದ್ರಾಗ ಪಾರ್ವತಿ ಪಾಟೀಲ್ ಅಣ್ಣಾರ ಸೊಸಿ. ಹೌದಾ? ಮತ್ತೀಗ ಅವರು ಆಫೀಸ್ನಾಗ ನಿಮ್ಗೆ ಒಂದು ಟೈಮ್ನಾಗ ಹೋಗಿ ಕಷ್ಟ ಅಂದಾಗ ಕೆಲಸ ಕೊಟ್ಟಾರ. ಅವರಷ್ಟೆಲ್ಲ ಉಪಕಾರ ಮಾಡ್ಯಾರ. ಈಗ ನಾವು ಒಂದು ಒಯ್ಲಿಲ್ಲ ಅಂದ್ರೆ ಹೆಂಗ್ರಿ? ಅದಕ್ಕೆ ಮೊಮ್ಮಕ್ಕಳಿಗೆ ಒಂದು ಅಂಗಿ ಒಯ್ಬಾರ್ದೇನ್ರಿ? ಒಯ್ಬೇಕು. ಆದ್ರೆ ಮೂರಲ್ಲೇ, ಒಂದಲ್ಲ ಎರಡಲ್ಲ, ಮೂರು ಮೊಮ್ಮಕ್ಕಳು, ಮೂರಕ್ಕೂ ಅಂಗಿ ತಗೋಬೇಕಲ್ಲ. ತಗೋಬೇಕು. ಅಯ್ಯೋ ದೇವ್ರೆ, ಮತ್ತೆ ಒಂದಕ್ಕೆ ತಗೊಂಡು ಒಂದಕ್ಕೆ ಬಿಡ್ತೀರಾ? ಈಗ ಒಂದು 500 ರೂಪಾಯಿ ಹಂಗೆ ಅಂದ್ರು 500 1500 ರೂಪಾಯಿ ಬೇಕು. ರೊಕ್ಕರ ಎಲ್ಲದಾವ ಈಗ? ಅದಕ್ಕೆ ಹೇಳಿದ್ದ, ಈಗ ವಾರಂತ ವಾರ ಸುಟಿ ಮಾಡ್ಕೊಂಡು ಕುಂತಿರಲ್ಲ ಮನ್ಯಾಗ ಗಾಡಿ ಇಟ್ಕೊಂಡದನ್ನ, ಮಠದ ಹತ್ರ ಹೋಗ್ರಿ ಅಂತೇಳಿ ಎಲ್ಲಿ ಕೇಳ್ತೀರಿ ನನ್ನ ಮಾತು? ಏ ಹುಂಬುಶನಿ, ಮಠದ ಹತ್ರ ಹೋರಿ ಅಂತಂದ್ರೆ ನಿನ್ನೊಂದು ಕತಿ ಆತಾಗ. ಅಲ್ಲಿ ಮಠದಕ್ಕೆ ಮಳ್ಯಾಗ ಯಾವ ಹುಡುಗರು ಬರ್ತಾವ ಗಾಡಿ ಆಡಕ್ಕೆ? ಮಳೆಗೆ ಓಡಿ ಬಂದು ಮಠ ಹೊಕ್ಕೊಳ್ಳೋದ ರಗಡಾಗಿರ್ತೈತಿ. ನಮಸ್ಕಾರ ಮಾಡಿದಾರೆ ಪಟಕ್ನ ಹೋಗ್ತಾರ, ಗಾಡ್ಯಾಗ ಆಡ್ಕೊಂಡು ನಿಂದಿರ್ತಾರನ. ಆದ್ರೂ ಸಣ್ಣ ವ್ಯಾಪಾರ ಆಗ್ತಾ ಇತ್ತು. ಈಗ ಒಂದು 4 ದಿನ ಬಿಟ್ಟು ಆಸರ ಬೇಸರ ಕೊಟ್ಟು ನಾ ಮನ್ಯಾಗ ಇರ್ಬಾರ್ದಲ್ಲ. 1500 ರೂಪಾಯಿ ಇಲ್ದಂಗೆ ಏನಿಲ್ಲ. ತೀರಾ ಹೋಗಿ ತಗೊಂಬರ್ರಿ. ರೊಕ್ಕ ನಾನು ಕೊಡ್ತೀನಿ ಬೇಕಾರೆ. ಏನು ನೀವೇ ತರ್ತೀರ ನಾನು ಬರಲಿ? ಮತ್ತೆ ಯಾಕೆ ನೀನು ಹೇಳ್ಕೊಂಡು ಹೋಗ್ಲಿ, ನಾನೇ ಹೋಗ್ತೀನಿ ತಗೋ. ಹೋಗಿ ಏನು ನಾನು ಇದೇನದು ನನ್ನ ಕೆಲಸ ಮುಗಿಸಿ ಮಧ್ಯಾಹ್ನ ಬರೋಕ್ಕಿಂತ ಮುಂಚೆ ಹೋಗಿ ಫಸ್ಟ್ ಅಲ್ಲಿ ಮಾಡ್ದಾಗ ಊಟಕ್ಕೆ ನಂದೇನ ಊಟ ಮಾಡ್ದೇವನ ಒಂದಿಟ್ಟು ಅಲ್ಲೇ ಹಳೆ ಬಳಿಗೆ ಹೋಗಿ ಒಂದು ಸಂಗೀತ ತಗೊಂಬಂದು ಇಟ್ಕೊಂಡು ಇದು ಮಾಡ್ತೀನಿ. ಭಾಳ ಜೀನ್ತನ ಮಾಡಿ ಏನು ಕಡಿಮೆ ರೊಕ್ಕ ತರಬೇಡ್ರಿ. ಒಂದಿಟ್ಟು ಅವರು ದೊಡ್ಡ ಮಂದಿ ಅಂದವರು, ದೊಡ್ಡ ಇವ್ರು ಇದ್ದವ್ರವ್ರು ಏನು ಒಂದು 500 ರೂಪಾಯಿ ದರ ಹಂಗೆ ಆಗ್ಬೇಕು. ಒಂದು ಮತ್ತೆ 100-150 ರೂಪಾಯಿ ಕೊಟ್ಟು ತಂದಿಗಿಂದಿರಿ.
ಆತು ತಗ ಈಗ ಹೇಳಿದ್ರೆ ಎಲ್ಲಿ ಕೇಳ್ತೀನಿ ನೀನು ಆತು ತರ್ತಾನೆ. 150 ರೂಪಾಯಿ ತರಬಾರ್ದಂತ. ಅವು ಸಣ್ಣ ಹುಡ್ರಿಗೆ ಏನು 1,000 ರೂಪಾಯಿ ಕೊಡ್ತಾರನ್ಲೇ? ಸಣ್ಣ ಹುಡ್ರಿಗೆ ಅಷ್ಟ ಅಂಗಿ ರೇಟ್ ಗೊತ್ತಾನು? ಹೌದಪ್ಪ, ಸಣ್ಣ ಹುಡ್ರಿಗೆ ಅಷ್ಟ ರೇಟ್. ಅದು ನಿಮ್ಮಂತರ ಹಾಕೊಳ್ಳೋದು ಅಲ್ರಿ. ಅವ್ರು ತೀರಾ 4 ದಿನ ಇಟ್ಟರ ಹಾಕ್ಬಾರ್ದನ್ರಿ ಅದನ್ನ ಅಂಗಿನಕ್ಕಿ. ಹೆಂಗೆ ಹೇಳ್ತಾಳಕ್ಕಿ ನಾವು ಕೊಟ್ಟಿದ್ದಂತೇಳಿ. ಅದಕ್ಕೆ ಸ್ವಲ್ಪ ಚಂದ ಇತ್ತಂದ್ರೆ ಅಕ್ಕಿಗೆ ಒಂದಿಟ್ಟಿದ. ಆಮೇಲೆ ಅದ್ರಾಗ ನಾಮಕರಣದಾಗ ನಾವೇನು ಮಾಡೋಣ ಅಂದ್ರೆ ಅಂಗಿ ಬಿಚ್ಚಿಸಿ ಆ ಖುಷಿಂದ ನಮ್ಮ ಅಂಗಿ ತಂದಿದ್ದನ್ನು 3 ಮಕ್ಕಳಿಗೂ ಹಾಕುನಂತೆ. ಏನು ಅದಕ್ಕೆ ಬೇಡ ಅನ್ನಕೋಬೇಡ್ರಿ. ಎಂಥವರ ತಂದಿಂಗಿಂದ್ರಿ ಹಾಕಕ್ಕಾಗ್ಲಾರ್ದಂಗೆ ಅದ್ರಾಗ ಹಾಕಂಬ್ಲೋ ಬರ್ತಾಳ್ಕಂತತಿ. ಆಕಿ ಮೊದ್ಲ ಯಾರಿಗೆ ಏನು ಅನ್ಲಿ ಏನು ಸಿಗ್ತತೆ ಕಾಯಕ ಅನ್ನಕ ಅಂತ ಕಾಯ್ತಿರ್ತಾಳ. ಆಮೇಲೆ ಮತ್ತೆ ಹಿಂದಗಡೆ ಅನ್ನಕ್ಕೊಂದು ದಾರಿ ಮಾಡಿ ಕೊಟ್ಟಂಗಕತಿ. ಅದಕ್ಕೆ ಹೇಳಕತ್ತೇನಲ್ಲ, ತರಬೇಡ್ರಿ. ಮತ್ತೆ ಏನೋ ಅಂತಾವು ಭಾಳ ಕಡಿಮೆ ರೊಕ್ಕದು. ಆತ ತೋರ ಮರ ಆಯ್ತಾ ತೊಗೊಂಬರ್ತೇನೆ. ಸರಿ ಬಲ್ಲ ಹ್ಯಾಂಗಾರ ಇದು ಉಪ್ಪಿಟ್ಟು ತಿನ್ಬೇಕಲ್ಲ, ತಿಂದು ಹೋಗ್ಬರ್ತೇನೆ ತಗೋ ಕೆಲ್ಸಕ್ಕೆ. ಆತ್ ತೋರಿ ತಿನ್ರಂಗ, ನಂದು ಒಳಗೆ ಒಟ್ಟು ಕೆಲಸ ಐತಿ. ಒಣ ಖರ್ಚು ಮರ ಆಯಾರ ಕುಬಸ ಅದಕ್ಕೆ ಇದಕ್ಕೆ ಅಂತೇಳಿ ಲೇ ಚುಳಿ ಮಗನ ನಾ ಹೇಳಕತ್ತೇನೆ ಕೇಳ. ನಿನ್ನ ನಂಬಿ ಎಲ್ಲಾರ್ಗ ಯಾರು ಮಾಡಕತ್ತೇವಿ? ಏನಾರ ಯಾವ್ದಾರ ಹುಡ್ಗಿನ ಲವ್ ಪವ್ ಮಾಡಿ ಓಡಿ ಒದಗಿದಿಲಿ. ಮತ್ತೆ ಹಿಂದಾಗಡೆ ಇಲ್ಲ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದಿಗಿಂದಿ ಆಯಾರ ಹೊಳ್ಬೇಕ ಮರ. ಏನ ಲಗ್ನ ಮಾಡಿ ಆಯಾರೆಲ್ಲ ಹೊಳ್ ತಗೋಬೇಕಂತದೇವ್ ನಾವು. ಮತ್ತೆ ನೀನು ಅಂಥದ್ದೆಲ್ಲ ಮಾಡ್ಬಿಡಪ್ಪ. ಕಂಡಬಿಟ್ಟು ಆಯಾರ ಮಾಡೀನಿ. ಶಾಂತಕರಿಗೆ 3-4 ಫಂಕ್ಷನಿಗೆ ಮಾಡೈತಿ. ಇನ್ನೂ ಲಕ್ಷ್ಮಿ ಮದುವೆ ಐತಿ, ಆಕಿದ ಕುಬಸ್ ಐತಿ, ಆಕಿ ಮಕ್ಕಳು ನೋಡ್ಬೇಕು. ಮತ್ತೆ ಇವ್ರು ಯಾರ ಪ್ರೇಮಕ್ಕಾರ ಮಗ್ ಮಾಡೈತಿ, ಇವ್ರು ಯಾರು ಲತಾಕಾರ ಮನಿಗೆ ಮಾಡೈತಿ. ಭಾಳ ಊರಾಗ ಎಲ್ಲಾರ ಮನೆಗೆ ಮಾಡ್ಯಾಳ ನಿಮ್ಮ ಅವ್ವ ಆಯಾರ. ಅದಕ್ಕೆ ಮತ್ತೆ ನೀ ಲವ್ ಮ್ಯಾರೇಜ್ ಅಂತ ಮಾಡಿಗಿಡ್ಕೊಂಡು ಬಂದು ನಮಗೆ ನೋವು ಕೊಟ್ಟಿಗಿಟ್ಟಿಯಪ್ಪ ತಂದೆ. ಅದಕ್ಕೆ ಹೇಳಕತ್ತೇನೆ ಕೇಳ. ಮತ್ತೆ ಅಯ್ಯೋ ಬಿಡ್ರಿ, ಸಣ್ಣ ಹುಡುಗನ ಕಡೆ ಆತಾಗ ನೀ ತಿನ್ನಪ್ಪ, ನೀ ತಿನ್. ಸಾಲಿಗೆ ಓದಿ ಚಲೋ ತಪ್ಪ. ನನ್ನ ಮತ್ತೆ ತಲೆ ಭಾಳ ಕೆಡ್ಸ್ಬಿಡ ನಂದ. ಮತ್ತೆ ಎದ್ದು ಬಂದು ಕೃಷಿ ಬಿಡ್ತೇನೆ. ಮತ್ತೆ ಮರ್ಯಾದಿಂದ ತಿನ್ನು. ಸುಮ್ ತಿಂದು ಎದ್ದು ಸಾಲಿಗೆ ಹೋಗ್ಲಿ, ಫೀಸ್ ಕಟ್ಟೈತಿ. ಅಮ್ಮ ಕಾಣಕತ್ತೈತಿ? ಅಯ್ಯೋ ಕಾಣಕತ್ತೈತವ. ಆಯ್ ಬಂಗಾರ ನನ್ನಪ್ಪ ನೀನು. ವಾ ನನ್ನ ಮಗಳ ವಯಸ್ಸು ನೋಡಿ ಹೆಂಗೆ ಪಿಳಿ 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 ಕಣ್ಣು ಬಿಡ್ತಾವ ನೋಡೋದೈತಿ. ವಾ ನಾವಲ್ಲಿ ಅದೃಷ್ಟಕತಿ. ಪಾರ್ವತಿ ದಿನಾ ದೃಷ್ಟಿ ತೆಗಿ ಕುಸಿಗೆ. ನೀವು ದೃಷ್ಟಿ ತೆಗೆದ್ರಲ್ಲ ಬಟ್ ಅಷ್ಟು ಚಟ್ಟನ ನೋಡ್ರಿ. ಮತ್ತೆ ಅಲ್ಲೇ ನಿಮ್ಮವ್ವ ಕಣ್ ಬಿಡಾತಿರ್ಬೇಕ ನನ್ನ ಮೊಮ್ಮಗ್ಗ. ಹ್ಞೂನ್ರಿ, ನಾ ಕಣ್ ಬಿಡಾತೇನೆ, ಅವನ ನನಗೆ ಕಣ್ ಬಿಡಾಕತ್ತಾನ. ಯಾರಿಗೆ ಗೊತ್ತ ಏನಿದು ಅಜ್ಜಿ ಡುಮ್ ಡುಮ್ಕ ಗುಂಡ್ ಐತಿ ಅಂತೇಳಿ ಅವನ ಕಣ್ ಬಿಡಾತಾನ ನನಗೆ. ಹೌದೌದು. ಇವ್ರ ಅಣ್ಣಾರ ಹೊಸ ಹೆಂತ್ಯಾರ ನೋಡಿ ಭಾರಿ ಕಣ್ ಬಿಡಾತಿರ್ಬೇಕು. ಹೇಳ್ರಿಪ್ಪ ಅವ್ರಿಗೆ ಕಣ್ ಬಿಡ್ಬೇಡ ಅಂತೇಳಿ. ಆರಾಮದಿರಿ? ಯಾಕಾರ ನಾಷ್ಟ ಆತನ್ರಿ? ಅಯ್ಯೋ ನಾಷ್ಟ ಆತ್ರಿ. ನಾಷ್ಟ ಆಗಿ ನಾನು ನನ್ನ ಮಗ ಇಲ್ಲಿ ಬಂಗಾರದ ಅಂಗಡಿಗೆ ಬಂದಿದ್ವಿ ರೀ. ಹುಡುಗರಿಗೆ ಚೈನಾ ತಗೊಳ್ಳೋಣ ಅಂತೇಳಿ ಹೆಸರಿಡು ಕಾರ್ಯಕ್ರಮಕ್ಕೆ ಬೆಳ್ಳಿದೊಂದು ಉಂಗ್ರ ಬಂಗಾರದ ಉಂಗ್ರ ಅವೆಲ್ಲ ತೊಗೊಂಬರಾತಿದ್ವಿ. ಬರ್ಗರ್ರ? ಅದೇಂತ ಬರ್ಗರ್ ಅದು? ಓ ಈಗ ಗೊತ್ತಾತ. ಅದೇ ನಮ್ಮ ಈಕಿ ಲಕ್ಷ್ಮಿ ಒಮ್ಮೆ ಯಾವಾಗ ತಂದು ತಿನ್ನತ್ತಿದ್ಲಲ್ಲ ಅದನ್ನ. ಹಾಗ ಪರವ ಅವೇನು ಬಾಯಿ ತೆಗೆದು ತಿಂತಾವ ನಮ್ಮ ಮಕ್ಕಳು. ಅದನ್ನೇ ತರತಿ ಬಿಡ ನೀನು. ಬೇ ಅಮ್ಮ ಬರ್ಗರ್ ಅಲ್ಲ ಬಂಗಾರ. ಬಂಗಾರ ಬಂಗಾರನ? ನಾನು ಅದೇ ಅಂದೆವ. ಸರಿ ಆತ, ಹುಷಾರು ನೋಡಂಗಾರೆ ಇಡ್ತೇನೆ ಫೋನ್. ಇದು ನಾನು ಆತಂದ್ರೆ ಇವತ್ತು ಬರ್ತೇನೆ, ಇಲ್ಲ ನಾಳೆ ಬರ್ತೇನೆ ತಗೋ. ನಾಳೆ ಬಂದ್ಬಿಡ್ತೇನೆ ತಗೋ. ಯಾಕೆ ಸುಮ್ಮನೆ ಅವಸರ ಆಕತಿ. ನಾಳೆ ಮುಂಜಾನೆ ಬಂದ್ಬಿಡ್ತೇನೆ. ಹ್ಞೂ ಆತಮ್ಮ, ಫೋನ್ ಇಡ್ಲಿ. ಇಡವ ಇಡು. ನನ್ನ ಮೊಮ್ಮಕ್ಕಳು ನೋಡಿದ್ನೆಲ್ಲ ಸಮಾಧಾನ ಆತ. ಇಡು. ಮಾವರು ಆರಾಮದಾರಲ್ರಿ? ಮಾವರು ಆರಾಮದಾರವ. ಅಯ್ಯೋ ಏನು ಖುಷಿ ಅಂತಿ ಅಂತಾನ. ನಿಮ್ಮ ಮಾವನ ಹಿಡ್ದಾರ ಇಲ್ಲಿಗ ಗೊತ್ತಾನ. ಅವರೇ ಹೇಳಿದ್ದ ಫಸ್ಟ್ ಬಂಗಾರದ ಚೈನಾ ಗೀನ ಎಲ್ಲ ತೊಗೊಂಬಾ ಅಂತೇಳಿ. ಮಾವರಿಗಂತೂ ಭಾರಿ ಖುಷಿ ಆಗೈತಿ. ಹೂನ ಪಾರ್ವತಿ. ಸರಿ ಆತ ಹಂಗಾರ ಇದು ನಾ ಇಡ್ತೇನೆ ತಪ್ಪೋನ ಹೊತ್ತಕತೆ. ಇವು 3 ಇರ್ಲಲ್ಲ ಡಿಸೈನ್ ನಿಂಗೆ ಇಷ್ಟ ಆಗೈತಲ್ಲ? ಹ್ಞೂ ಅತ್ತೀರ ಡಿಸೈನ್ ಚಂದ ಅದಾವ್ರಿ. ನನ್ನರ ಕೇಳೋ ಅವಶ್ಯಕತೆ ಏನಿತ್ರಿ ಅತ್ತೀರ. ನೀವೇ ಯಾವ್ದಾರ ಅಂತ ಇದು ಆಕಿತ್ತಪ್ಪ ಚಲೋನ ತರ್ತಿದ್ರಿ. ಇರ್ಲಿ ಮಕ್ಕಳಿಗೆ ಹಾಕೋದು ಒಂದು ಮಾತು ನೀನು ನೋಡಲ್ಲ, ಅದಕ್ಕೇನಾಗೈತಿ. ಚಂದದವಮ್ಮ ಡಿಸೈನ್ ಭಾರಿ ಚಂದದವು. ಸರಿ ಇಡ್ತೇನೆ ತೋರ್ವಾ. ಇದು ಎಷ್ಟಾತ ಏನೋ ಬಿಲ್ ಮಾಡಿಸ್ಬೇಕಿದನ್ನು. ಅಲ್ಲ ನಾವೆಲ್ಲ ಮಕ್ಕಳಿಗೆ 1 ತಿಂಗಳು 2 ತಿಂಗಳು 3 ತಿಂಗಳ ಹಿಡ್ಕೊ. 3 ತಿಂಗಳಾಗ ಮಟ ಕನ್ನಡಿ ತೋರಿಸ್ತಿದ್ದಿಲ್ಲ ಗೊತ್ತಾನ. ದೃಷ್ಟಕತ್ ಮಕ್ಕಳಿಗೆ ಅಂತೇಳಿ ಕನ್ನಡಿ ಒಟ್ಟ ತೋರಿಸ್ತಿದ್ದಿಲ್ಲ. ಈಗ ಹಂಗಲ್ಲವ ನೋಡಿದು ವಿಡಿಯೋ ಕಾಲ್ ಅಂತೆ, ಫೋಟೋ ತೆಗಿಯೋದಂತೆ. ನಾನು ನೋಡ್ತಾ ಇದ್ದೆ ನಿನ್ನೆಯಿಂದ ನಮ್ನಿ ಫೋಟೋ ತೆಗಿತಾ ಇದೆಯಾ ಹುಡುಗರದು. ಹೌದು ಬಿಡ ಪಾರ್ವತಿ, ಆ ಲಕ್ಷ್ಮಿ ಅಂತ ಫೋಟೋ ತೆಗೆದು ಅದು ಎಂತದ ಟೇಟಸ್ ವಾಟಸಪ್ಪ ಅದು ಸುಳ್ಗಾಡ ಅದ್ರಾಗ ಇಡಾಕತ್ತಾಳಂತ ಅವ್ನು. ಆಕಿ ಗಿರ್ಜಿನ ಅಂದ್ಲ ನನಗೆ. ಇಡಾಕೋಬಿಡ್ರವ ಖುಷಿಗೆ ನೆದರಕತಿ. ನಮ್ನಿ ಇಡೋದು ಚಲೋ ಅಲ್ಲ, ಅದು ಸೊರಗ್ತಾವ ಮಕ್ಕಳು. ಅವ ಹೋಗ್ಬರ್ಲ. ಲಕ್ಷ್ಮಿ ಎಷ್ಟು ಚಂದ ಕಾಣಕತ್ತೀಯ. ಇದು ಯಾವಾಗ ತಗೊಂಡೆ ಕೋಟ? ಅಪ್ಪನ ಕಡೆ ರೊಕ್ಕ ಇಸ್ಕೊಂಡಿದ್ದೆ. ಇದೊಂದು ಕೋಟ್ ಮತ್ತು ಇದು ವಾಚ್ ತೊಗೊಂಬಂದೆ. ಅದು ಕೋಟ್ ಯಾಕೆ ಹಾಕೊಂಡೇನಿ ಅಂದ್ರೆ ಈ ಸೀರೆದು ಬ್ಲೌಸು ಹೊಲಿಸಿಲ್ಲ. ಸೀರೆ ಎಷ್ಟೈತಿ ಬ್ಲೌಸ್ ನಂದ ಹಳೆವಿದ್ವಲ್ಲ ಒಂದೆರಡು, ಅವಾಗ ಹಬ್ಬಕ್ಕಂತ ಹೊಲಿಸ್ಕೊಂಡಿದ್ದ. ಅದನ್ನೇ ಹಾಕೊಂಡಿನ ಕಾಣಿಸ್ಬಾರ್ದು ಅಂತೇಳಿ ಮ್ಯಾಚ್ ಮಾಡಕ್ಕೆ ಈ ಸೀರೆ ಮೇಲೆ ಈಗ ಕೋಟ್ ಹಾಕೊಂಡೇನಿ. ಆಮೇಲೆ ಒಂಚೂರು ಹೊರಗೆ ಮಳಿನೂ ಐತಲ್ಲ, ಥಂಡಿನೂ ಐತೆ. ಆ ಕಾಲೇಜ್ ಎತ್ತರ ಮ್ಯಾಗಲ್ಲ, ಅದು ಪೂರ್ತಿ 3rd ಫ್ಲೋರು 2nd ಫ್ಲೋರಿಗೆ ಹೋಗ್ಬೇಕತಿ ಪಾಠ ಮಾಡಕ್ಕೆ ಒಂದೊಂದ್ಸಲ. ಅವಾಗ ಏನಕ್ಕೈತಿ ಇದು ಪೂರ್ತಿ ಗಾಳಿ ಬಿಟ್ಟು ಥಂಡತ್ತಂಗೆ ಹಾಕತ್ ಬಿಡ್ತೈತಿ. ಅದಕ್ಕೆ ಕೋಟ್ ಹಾಕೊಂಡೆ. ನನ್ನ ಮಗಳಿಗೆ ನಂದನೇ ಎದರಕತಿ. ದೊಡ್ಡ ಹಿರೇ ಮನುಷ್ಯ ಕಣ್ಣ ಕಾಣಕತ್ತೀಯವ ಈ ಸೀರೆ ಉಟ್ಕೊಂಡೆ.
ಚಂದ ಐತಿ ಸೀರೆ ಚಂದ ಐತಿ ಕಾಟನ್ ತಗೊಂಡಿಯಾ ಕಾಟನ್ನೇ ಚಂದ ಕಾಣ್ತತವ ಈ ಫ್ಯಾನ್ಸಿ ಟಿಕ್ಳಿವು ಇಂಥವೆಲ್ಲ ಮೆತ್ತನಕ್ಕಿಂತ ಇದೇ ಚಂದ ಕಾಣ್ತೈತಿ ಮೆತ್ತನ ಸಾದಾ ಪತ್ಲಾನು ಉಟ್ಕೊಂಡು ಹೋಗ್ಬೋದು ಅದೇನಿಲ್ಲ ನೋಡೋಣ ಈ ಸಲ ಪೇಮೆಂಟ್ ಬಂತಂದ್ರೆ ಒಂದು 2-3 ಪತ್ಲಾನು ತೊಗೋತೇನೆ ಕಾಲೇಜಿಗೆ ಉಟ್ಕೊಂಡು ಹಾಕ್ಬೇಕಲ್ಲ ಚಲೋ ಒಂದು 2-3 ಮೆತ್ತನು ಪತ್ಲ ಆಮ್ಯಾಗ ಸ್ವಲ್ಪ ಏನು ಬೇಕು ಅವ್ನು ತೊಗೊತೇನೆ ಅಲ್ಲೇ ನನಗಿಂತ ಎಂಥ ಚಂದಾಗಿ ಬಂದಿರ್ತಾರೆ ಅವ್ರ ಎದುರಿಗೆಲ್ಲ ಒಂದು ಸ್ವಲ್ಪ ನಾವು ನೀಟಾಗಿ ಹೋದ್ರೆ ಅವ್ರಿಗೂ ಇದು ಅನಿಸ್ತೈತೆ ಅದಕ್ಕೆ ಸೀನಿಯರ್ಸ್ ಎಲ್ಲ ಇರ್ತಾರಲ್ಲ ಮತ್ತು 4 ಮಂದ್ಯಾಗ ಚಂದಾಗೆ ಹೋಗ್ಬೇಕು ಅದೇನಿಲ್ಲ ತಗೋ ಇಲ್ಲ ಹಾಕೊಂಡು ಹೋಗಿ ನೀನು ಲಕ್ಷ್ಮಿ ಭಾಳ ಚಂದ ಕಾಣಕತ್ತೈತೆ ಮಸ್ತಾಗೈತೆ ಬಿಡು ಕರೆನ ಭಾರಿ ಚಂದ ಆಗೈತೆ ಅಲ್ಲಲ್ಲಲ್ಲಲ್ಲ ನನ್ನ ಮೊಮ್ಮಗಳ ಭಾರಿ ಆಗೈತಲ್ಲ ನಮ್ಮ ಲಕ್ಷ್ಮಿ ಅಡ್ಡಿ ಇಲ್ಲ ಭಾರಿ ಚಂದ ಕಾಣಕತ್ತೈತಿ ಶಾಂತವ ನೋಡು ಸಣ್ಣಕ್ಕೆಲ್ಲಿಗ ದೊಡ್ಡಕ್ಕೆ ಆದ್ಲು ಇಷ್ಟು ಚಂದ ಆಗಿ ಬೇರೆ ಹೊಂಟಾಳ ಪಟ ಒಂದು ಲಗ್ನ ಮಾಡೋದು ನೋಡಕ್ಕಿಗೆ ಈ ವಜ್ಜಿಗರ ಯಾವಾಗ ನೋಡಿದ್ರು ನನ್ನ ಮದ್ವಿದೇ ಯೋಚನೆ ಮತ್ತೆ ಹೆಣ್ಮಕ್ಳ ಕೈಗೆ ಬಂದ್ಮೇಲೆ ಇನ್ನೇನು ಇರ್ತೈತಿ ಯೋಚನೆ ಅದೇ ಇರ್ತೈತಿ ಆಗ್ಲಿ ತಗೋ ಅಂದ ತಕ್ಷಣ ಏನು ಲಗ್ನ ಆಗಲಿಲ್ಲ ಸರಿ ಬಾ ಡಬ್ಬಿ ತಗೊಂಡಿ ಊಟದ ಎಲ್ಲ ತಗೊಂಡೇನಿ ಅಕ್ಕ ಹೋಗ್ಬರ್ತೀನಿ ಸಂಜೆಗೆ ದೌಡ್ ಬರ್ತೀನಿ ಏನಾರ ತರ್ಬೇಕನಕ್ಕ ಇಲ್ಲ ಏನು ಬೇಡ ಆತಕ್ಕ ಬರ್ತೀನಿ ನನ್ನ ಬಂಗಾರ ಈಗ ಮತ್ತೆ ಮುದ್ದು ಮಾಡ್ಕೊಂಡು ನಿಂತಂದ್ರೆ ಭಾರಿ ಲೇಟ್ ಆಕೈತಿ ಈಗ ಹೋಗಿ ಬಾ ಏನು ಹೋಗು ಆತ ಬರ್ತೀನಿ ಸಂಜೆಗೆ ನಿನ್ನೆ ಆಕಿಕಿ ಪ್ರೇಮಕ್ಕದು ಕೇಳಾಕತ್ತಿದ್ರೆ ಅಲ್ಲ ನಿನ್ನ ಮಗಳು ದೊಡ್ಡ ಶಾಲ್ಯಾಗ ಲೆಕ್ಚರ್ ಅಂತಾಳ ಮತ್ತೆ ಇದೇನಿದೆ ಇಂಥ ಅರ್ಬಿ ಹಾಕೊಂಡು ಹೋಗಾಳ ಚೂಡಿದಾರ ಟೀಚರ್ತಿ ಅಂದ ಮ್ಯಾಗ ಸೀರೆ ಉಟ್ಕೊಂಡು ಹೋಗ್ಬೇಕು ಅಂದ್ರೆ ಒಂದು ಚಂದ ಅಂತ ಅನ್ನಕತ್ತಿದ್ರು ಹ್ಞೂ ಅಂತ ಸುಮ್ಮನಾಗಿದ್ದೆ ಅಟ್ಟತ್ತಿಗೆ ನಮ್ಮ ಲಕ್ಷ್ಮಿ ಸೀರೆನೇ ಉಟ್ಕೊಂಬಂದಾಳ ನೋಡು ಹ್ಞೂನವ ಆಕಿಗೂ ಗೊತ್ತು ಆದರೆ ಪಾಪ ಇರ್ಬೇಕಲ್ಲ ಒಂದೊಂದು ಟೈಮ್ ಈಗ ಆಕಿ ನೋಡಿ ಈಗ ಬೇಕಾದಂಥ ಸೀರೆ ಮನೆಯಾಗ ಇರ್ಬೇಕಲ್ಲ ಉಟ್ಕೊಂಡು ಹೋಗಾಕ ಅಲ್ಲ ಮತ್ತೆ ಫೋನ್ ಹಚ್ಚಿದ್ಲ ಹುಡ್ರಿಗೆ 3 ಚೈನ ತೊಗೊಂಡಾರಂತೆ ಮಕ್ಕಳಿಗೆ ಆಮೇಲೆ ಬೆಳ್ಳಿ ಉಂಗುರ ಬಂಗಾರದ ಉಂಗುರ ಎಲ್ಲ ತೊಗೊಂಡಾರಂತೆ ಅದಕ್ಕೆ ಹೇಳಾಕಂತೆ ಫೋನ್ ಮಾಡಿದ್ರು ನೋಡವ ಎಷ್ಟು ಪಾಪ ಅವರು ಎಷ್ಟು ಮೊಮ್ಮಕ್ಕಳ ಮ್ಯಾಗ ಜೀವ ಅದಾರಲ್ಲ ಇದು ಪಾರ್ವತಿ ಎದ್ದು ಬಾ ಅಮ್ಮ ನೋಡ್ಕೋತಿರ್ತಾಳ ಖುಷಿನ ಎದ್ದು ಬಂದು ಒಟ್ಟು ಏನಾರ ಬಿಸಿ ತಿಂದೋವ ನಿಮ್ಮ ಅಪ್ಪ ಎತ್ತಾಗ ಹೋತ ಏನೋ ಮಾತಾಗ ಒಂಚೂರು ನಾಮಕರಣದ್ದು ಒಂಚೂರು ಏನಾರ ಹೇಳ್ಬೇಕು ಮಾಡ್ಬೇಕು ಏನಾರ ತರಾವಿರ್ತಾವ ಮನ್ಯಾಗ ಅನ್ನಂಗೆ ಇಲ್ಲ ತಗ